ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನೀವು ಹಾಕಿರುವಂಥ ಕಾಮೆಂಟ್ಗಳೇನಿದ್ದಾವೆ ಅದನ್ನು ಓದಿ ಅದಕ್ಕೆ ಏನಾದರೂ ಸಂಬಂಧಪಟ್ಟಂಥ ಆನ್ಸರ್ ಸಿಗುತ್ತಾ ಅಂಥೇಳಿ ಈ ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಜೊತೆಗೆ ಚಾನಲ್ ಒಂದು ಲೈಕ್ನು ಕೂಡ ಮಾಡೋದನ್ನು ಮರಿಬೇಡಿ. ಸೊ ಒಂದೇ ಪ್ರಶ್ನೆ ನಿಮ್ಮದಿರೋದಲ್ಲಿ, ಸರ್ ರಿವ್ಯಾಲ್ಯೂಷನ್ ಹಾಕಿದರೆ ಮೊದಲು ಬಂದಿರೋಗಿಂತ ಜಾಸ್ತಿ ಮಾರ್ಕ್ಸ್ ಬಂದರೆ ಅಮೌಂಟ್ ರಿಟರ್ನ್ ಮಾಡ್ತಾರಾ? ಇದು ಎಲ್ಲರೂ ಕೇಳುವಂಥ ಪ್ರಶ್ನೆ. ಏನಂತಂದರೆ, ನಮ್ಮ ವಿದ್ಯಾರ್ಥಿಗಳು ಕೂಡ ನಂಗೆ ಕೇಳ್ತಿರ್ತಾರೆ, PUCಯಲ್ಲಿ ಮತ್ತು ಇದರ SSLCಯಲ್ಲಿ ಈ ರೀತಿ ಸಿಸ್ಟಮ್ ಇದೆ, ಇಲ್ಲಾಕಿಲ್ಲ ಅಂಥೇಳಿ. ಬಟ್ ಇದು ಮೊದಲಿಂದಿಲ್ಲ. ನಿಮ್ಗಿಂತಲ್ಲ, ನೀವು ಇವಾಗೇನು 18 ಬಂದಿದೆ, ಮುಂದೆ 68 100 ಬಂದರೂ ಕೂಡ ನಿಮಗೆ ಅಮೌಂಟ್ ರಿಟರ್ನ್ ಮಾಡೋಂಗಿಲ್ಲ. ಆ ಥರ ಸಿಸ್ಟಮ್ ಪ್ಯಾರಾಮೆಡಿಕಲ್ ಬೋರ್ಡಲ್ಲಿ ಇಲ್ಲ. ರಿವ್ಯಾಲ್ಯೂಷನ್ ಹಾಕಿರುವಂಥ ಅಮೌಂಟ್ ಏನು ಮಾಡಿದರೂ ರಿಟರ್ನ್ ಆಗೋದಿಲ್ಲ. ಹೀಗಾಗಿ ನಿಮಗೆ ರಿವ್ಯಾಲ್ಯೂಷನ್ ಹಾಕಿದಾಗ ಜಾಸ್ತಿ ಮಾರ್ಕ್ಸ್ ಬಂದರೆ ಆ ಥರ ರೀಫಂಡ್ ಸಿಸ್ಟಮ್ ಪ್ಯಾರಾಮೆಡಿಕಲ್ ಬೋರ್ಡ್ ಸಿಸ್ಟಮಲ್ಲಿ ಅಂದರೆ ಬೋರ್ಡಲ್ಲಿ ಇಲ್ಲ. ಚೇಂಜ್ ಆಫ್ ಕಾಲೇಜ್ ನೋಟಿಫಿಕೇಷನ್ ಯಾವ ಬರುತ್ತೆ? ಚೇಂಜ್ ಆಫ್ ಕಾಲೇಜ್ ನೋಟಿಫಿಕೇಷನ್ ಮುಂದಿನ ವಾರ ನೋಡಬೇಕು. ಯಾಕಂದರೆ ಇನ್ನೂ ರಿಸಲ್ಟ್ ಕ್ಲಿಯರ್ ಆಗಿಲ್ಲ. ಭಾಳಷ್ಟು ವಿದ್ಯಾರ್ಥಿಗಳದ್ದು ತೊಂದರೆ ಆಗಿದೆ. 101 ಮಾರ್ಕ್ಸ್ ಬಂದಿದೆ, 102 ಮಾರ್ಕ್ಸ್ ಬಂದಿದ್ದಾವೆ, 100ಕ್ಕೆ 100 ಬಂದಿದ್ದಾವೆ, 105 ಬಂದಿದೆ. ಹೀಗಾಗಿ ಅದನ್ನೆಲ್ಲ ಚೇಂಜ್ ಮಾಡಬೇಕಾಗಿದೆ. ಅದು ರಿಸಲ್ಟ್ ಕ್ಲಿಯರ್ ಆಗೋ ತನಕ ಚೇಂಜ್ ಆಫ್ ಕೋರ್ಸನ್ನು ಬಿಡೋದು ತುಂಬ ಸ್ವಲ್ಪ ಕಷ್ಟ ಇದೆ. ಐ ಹ್ಯಾವ್ ಆಪ್ಷನ್ ಫಾರ್ ರಿವ್ಯಾಲ್ಯೂಷನ್ 3 year exam. Option for revaluation for 3 year exams, it means I didn't understand what is there. What is the question you are asking? Please clarify once. Give clearly another video. ಯಪ್ಪ, ಇದು ಬಿಸ್ನೆಸ್ ಅಷ್ಟೇ. ಸ್ಟೂಡೆಂಟ್ ಲೈಫಲ್ಲಿ ಆಟ ಆಡ್ತಾ ಇದ್ದಾರೆ. ಫೇಲ್ ಆಗಬೇಕಾದ್ರೂ ಪಾಸ್ ಆಗಬೇಕಾದ್ರೂ ಫೇಲ್ ಮಾಡಿದರೆ ಫಸ್ಟ್ ಬೋರ್ಡ್. ಅಂದರೆ ಇವರು ವಿದ್ಯಾರ್ಥಿಗಳ ಜೀವನ ಜೊತೆ ಆಟ ಆಡ್ತಿದ್ದಾರೆ. ಫೇಲ್ ಆಗೋನು ಪಾಸ್ ಮಾಡ್ತಾರೆ, ಪಾಸ್ ಆಗೋನು ಫೇಲ್ ಮಾಡ್ತಾರೆ ಅಂತ ಇವರು ಹೇಳ್ತಾ ಇರುವಂಥದ್ದು. ಆ ಥರ ಇಲ್ಲ. ಯಾಕಂದರೆ ಬೋರ್ಡ್ನವರು ಇಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಇಲ್ಲಿ ಮೇನ್ ಅಂತಂದರೆ ಡಾಕ್ಟ್ರುಗಳು ಮತ್ತು ಕ್ವಾಲಿಫೈಡ್ ಟೀಚರ್ಗಳಿಂದ ಇದನ್ನು ವ್ಯಾಲ್ಯೂಯೇಷನ್ ಮಾಡಿಸಿರ್ತಾರೆ. ವ್ಯಾಲ್ಯೂಯೇಷನ್ ಮಾಡಿದವರು ಟೀಚರ್ಗಳು, ಬೋರ್ಡ್ನವ್ರು ವ್ಯಾಲ್ಯೂಯೇಷನ್ ಮಾಡೋದಿಲ್ಲ. ಹೀಗಾಗಿ ಬೋರ್ಡ್ನವ್ರು ಏನಪ್ಪ ಅಂದರೆ ನಿಮಗೆ ಡಾಟಾಗಳನ್ನ ಶೇರ್ ಅಷ್ಟೇ ಮಾಡ್ತಾರೆ. ಅದು ಡಾಟಾ ಶೇರಿಂಗ್ ಮಾಡೋದರಲ್ಲಿ ಇಲ್ಲಿ ಬೋರ್ಡ್ನವರು ಸ್ವಲ್ಪ ಸ್ಟ್ರಿಕ್ಟಾಗಿ ವ್ಯಾಲ್ಯೂಯೇಷನ್ ಅದಾಗಿರ್ಬೋದು, ಡಾಟಾ ಕರೆಕ್ಟಾಗಿ ಕರೆಕ್ಷನ್ ಮಾಡೋದಾಗಿರ್ಬೋದು ಇದ್ದಿದ್ರೆ ವರ್ಸ್ಟ್ ಆಗ್ತಿರಲಿಲ್ಲ ಏನೋ ಅನ್ನಿಸ್ತಾ ಇದೆ. ಈ ವರ್ಷ ಅಂತೂ ತುಂಬಾ ವರ್ಸ್ಟ್ ಪದ್ಧತಿಗಳನ್ನು ಮಾಡಿಬಿಟ್ಟಿದ್ದಾರೆ. ಮ್ಯಾಮ್ ಆರ್ ಸೇಯಿಂಗ್ ದ್ಯಾಟ್ ವಿ ಡು. ಸೊ ಅನದರ್ ಕ್ವಶನ್, ಮ್ಯಾಮ್ ಆರ್ ಸೇಯಿಂಗ್ ದ್ಯಾಟ್ ವಿ ನಾಟ್ ಗೆಟ್ ಎನಿ ಇನ್ಫಾರ್ಮೇಷನ್ ಅಬೌಟ್ PMB. ಸರ್, ಹೌ ಟು ಕಾಲ್ PMB ಹೆಲ್ಪ್ ಲೈನ್? ಜಸ್ಟ್ you go to the website, paramedical board website. There is a upper side contact will be there. Just click it contact. They mention the address with the contact numbers, landline number. You can call to 10:30 to 1:30 and even though 9:30 also, up to 9:30 the working period. You contact to paramedical board. ರಿವ್ಯಾಲ್ಯೂಷನ್ ಆಯಿತು. ಓಕೆ, ನಮ್ಮ ಕಾಲೇಜಲ್ಲಿ ಸತ್ತು ಹೋಗಿರೋ ಹುಡುಗಿನ ಪಾಸ್ ಮಾಡಿದ್ದಾರೆ, ಪ್ರಾಕ್ಟಿಕಲಲ್ಲಿ ಫೇಲ್ ಮಾಡಿದ್ದಾರೆ. ಅಂದರೆ ಮೀನ್ಸ್ ನಂಗೆ ಅರ್ಥ ಆಗಲಿಲ್ಲ. ಅಂದರೆ ಇದು ಸತ್ತಿರೋ ಹುಡುಗಿ ಎಕ್ಸಾಮ್ ಬರ್ದಿಲ್ಲ ಅನಿಸುತ್ತೆ, ಅಥವಾ ಎಕ್ಸಾಮ್ ಬರ್ದಿದೆಯೋ ಅದು ಪ್ರಾಕ್ಟಿಕಲ್ ಫೇಲ್ ಮಾಡಿದ್ದಾರೆ. ಇಟ್ ಮೀನ್ಸ್ ಅಂದರೆ ಒಂದು ಇಲ್ಲಿ ಪ್ರಾಕ್ಟಿಕಲ್ ಅದು ಅಟೆಂಡ್ ಆಗಿಲ್ಲ, ಅದಕ್ಕೆ ಫೇಲ್ ಮಾಡಿರಬೇಕು. ಅಥವಾ ಅದು ಪಾಸಾಗಿ ಎಕ್ಸಾಮ್ ಬರ್ದಿದೆಯೋ ಅಥವಾ ಅದು ಎಕ್ಸಾಮ್ನ ಬರ್ದಿಲ್ಲೋ ಹೇಳೋಕ್ಕಾಗೋದಿಲ್ಲ. ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿ ಪ್ಯಾರಾಮೆಡಿಕಲಲ್ಲಿ ಆಪ್ಷನ್ ಬರೋ ಬದಲಿ ಪಾಸ್ ಆಗಿದೆ ಅಂತ ಹೇಳ್ತಾ ಇದ್ದೀರೋ. ಬಟ್ ಇದ್ರ ಕ್ಲಿಯರಾಗಿ ನೀವು ಲಾಜಿಕ್ ಹೇಳಿಲ್ಲ. ಇದು ಕರೆಕ್ಟಾಗಿ ಏನಾಗಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಇಲ್ಲಿ ಕಾಮೆಂಟ್ ಹಾಕಿದ್ದಾರೆ ಒಬ್ಬರು, ಏನಂತಂದರೆ ಸತ್ತು ಹೋಗಿರೋ ಹುಡುಗಿನ ಪಾಸ್ ಮಾಡಿದ್ದಾರೆ, ಆದರೆ ಪ್ರಾಕ್ಟಿಕಲ್ನಲ್ಲಿ ಫೇಲ್ ಮಾಡಿದ್ದಾರೆ ಅಂಥೇಳಿ. GNM 3rd ರಿವ್ಯಾಲ್ಯೂಷನ್ ರಿಸಲ್ಟ್ಸ್ ಅದು ತುಂಬ ಲೇಟ್ ಆಗುತ್ತೆ. ಬೇಕು ಅಂತಲೇ ಫೇಲ್ ಮಾಡಿದ್ದಾರೆ ಸರ್. ಸೊ ಬೇಕಂತ ಹೆಂಗೆ ಫೇಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಯಾಕಂದರೆ ಇದನ್ನು ವ್ಯಾಲ್ಯೂಯೇಷನ್ ಮಾಡಿರೋದು ಬೋರ್ಡ್ನವರಲ್ಲ, ಟೀಚರ್ಗಳು, ಲೆಕ್ಚರ್ಗಳು ವ್ಯಾಲ್ಯೂಯೇಷನ್ ಮಾಡಿರುವಂಥದ್ದು, ಡಾಕ್ಟ್ರುಗಳು ವ್ಯಾಲ್ಯೂಯೇಷನ್ ಮಾಡಿರುವಂಥದ್ದು. ಅವರು ನಿಮ್ಮ ಬಗ್ಗೆ ಏನು ಗೊತ್ತಿದೆ ಅವರಿಗೆ? ಅವರು ನಿಮ್ಮ ಮೇಲೆ ಅವ್ರಿಗೆ ಏನೋ ದುಶ್ಮನಿಗಿರಿ ಇದೆಯಾ? ಇದು ಆಲ್ ಓವರ್ ಕರ್ನಾಟಕ ಸೆಂಟ್ರ್ಗಳಲ್ಲಿ ವ್ಯಾಲ್ಯೂಯೇಷನ್ ಆಗುತ್ತೆ. ಹೀಗಾಗಿ ಇಲ್ಲಿ ಗೊತ್ತಿಂದ ಫೇಲ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಇದು ಕರೆಕ್ಟಾಗಿ ಹೇಗೆ ನಮ್ಮ SSLC ಮತ್ತು PUC ಸ್ಟ್ರಿಕ್ಟಾಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಆ ರೀತಿಯಾಗಿ ಸ್ಟ್ರಿಕ್ಟಾಗಿ ಪಾಲಿಸಿ ಅಷ್ಟೇ ಇಲ್ಲ ಇಲ್ಲಿ. ಬಿಟ್ಟರೆ ಕಾಲೇಜಿನವ್ರಿಗೆ ಇದು ಯಾರು ಬೋರ್ಡ್ನವ್ರಂತೂ ಫೇಲ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಮಾಡಿದರೆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಫೇಲ್ ಮಾಡಿರಬೇಕು. ನಮ್ಮ ಕಾಲೇಜಲ್ಲಿ ಓನ್ಲಿ 2 days ಅಷ್ಟೇ ಟೈಮ್ ಕೊಡೋದು ರಿವ್ಯಾಲ್ಯೂಷನ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ. ಸೊ ಪ್ಲೀಸ್ ನೀವು ಅಪ್ಡೇಟ್ ಹೇಳ್ತೀರಾ ಇಲ್ಲಿ ರಿವ್ಯಾಲ್ಯೂಷನ್ದು? ಎಸ್, ಪಕ್ಕಾ ಹೇಳ್ತೀನಿ. ರಿವ್ಯಾಲ್ಯೂಷನ್ ಬಂದ ತಕ್ಷಣವೇ ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಡೋಂಟ್ ವರಿ. ನಂದು ಫಿಸಿಕ್ಸ್ 92, ಬೇರೆ ಎಲ್ಲ 80 ಅಬೋವ್ ಇದೆ. ಬಯಾಲಜಿ 35 ಕೊಟ್ಟಿದ್ದಾರೆ. ನಾನು 90ಗೆ ಬರೆದಿದ್ದೀನಿ ಸರ್, ಏನು ಮಾಡಲಿ? ನಿಮ್ಮಲ್ಲಿ 100% ಕಾನ್ಫಿಡೆಂಟ್ ಇದ್ದರೆ ರಿವ್ಯಾಲ್ಯೂಷನ್ ಹಾಕಿ. ಆಮೇಲೆ ನೆನಪಿರಲಿ, ಪ್ರತಿ ವರ್ಷ ನಾನು ನೋಡಿದ ಹಾಗೆ ರಿವ್ಯಾಲ್ಯೂಷನ್ ಮಾಡೋದಿಲ್ಲ. ಏನು ಮಾರ್ಕ್ಸ್ ಇದೆ ಅದನ್ನೇ ಇಟ್ಟು ವಾಪಸ್ ಕಳಿಸಿಬಿಡ್ತಾರೆ.
ಸುಮ್ಮನೆ 1,000 ರೂಪಾಯಿ ದಂಡ. ನಾನು ನೋಡಿದಾಗೆ ಹೋದ ವರ್ಷದ ರಿವ್ಯಾಲ್ಯೂಷನ್ದಲ್ಲಿ, ಈ ಮೊನ್ನೆ ಏಪ್ರಿಲ್ ಮಂತಲ್ಲಿ ಆಗಿರುವಂಥ ರಿವ್ಯಾಲ್ಯೂಷನ್ದಲ್ಲಿ ಇದನ್ನು ಮಾಡಿದ್ರು, ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ ಹಾಕಿದ್ರು ನನ್ನ ವಿದ್ಯಾರ್ಥಿಗಳು. ಆವಾಗ ಏನು ಮಾರ್ಕ್ಸ್ ಇತ್ತಲ್ಲ ಅದೇ ವಾಪಸ್ ಕಳಿಸಿಬಿಟ್ಟಿದ್ದಾರೆ, ಟಚ್ಚೇ ಮಾಡಿಲ್ಲ. ಅದು ಹೆಂಗೆ ಸಾಧ್ಯ? ವ್ಯಾಲ್ಯೂಯೇಷನ್ ಆಗಿದ್ದರೆ ಒಂದು ಮಾರ್ಕ್ಸ್ ಹಿಂದೆ ಮುಂದೆ ಆಗಬೇಕಲ್ಲ, ಆಗಿಲ್ಲ. ಆ ರೀತಿ ಆದರೆ ಕಷ್ಟ, 1,000 ರೂಪಾಯಿ ನೀರಲ್ಲಿ ಹಾಕಿದಂಗೆ. ಸರ್ವರ್ ಬಿಸಿ ಇದೆ, ನಮ್ಮ ರಿಸಲ್ಟ್ ಬರ್ತಾ ಇಲ್ಲ ಸರ್, ಯಾವಾಗ ಬರುತ್ತೆ ನೋಡಿ? ಕಾಲೇಜಲ್ಲಿ ಬಂದಿದೆ, ಕಾಲೇಜಲ್ಲಿ ನೀವು ತೊಗೋಬೇಕು. ಈ ಸರ್ವರ್ ಇದನ್ನು ಸೋಮವಾರ ಮಂಗಳವಾರ ತನಕ ಬಂದಿಟ್ಟಿದ್ದಾರೆ. ಸೊ ಸೋಮವಾರ ಮಂಗಳವಾರ ತನಕ ಇದು ಓಪನ್ ಆಗೋದಿಲ್ಲ, ಯಾಕಂದರೆ ಇದು ನಾಳೆಗಿನೂ ಗೌರ್ಮೆಂಟ್ ರಜೆ, ನಾಳೆಗಿನೂ ಕೂಡ ಬಂದು ಪ್ಯಾರಾಮೆಡಿಕಲ್ ಬೋರ್ಡು, ನಾಡಿದ್ದು ಬಂದು ಸೋಮವಾರ ಈವ್ನಿಂಗ್ ಅಥವಾ ಮಂಗಳವಾರ ಬುಧವಾರ ತನಕ ಓದಿತಿದ್ದು, ಹೇಳೋಕ್ಕಿಲ್ಲ ಬೆಳಕಿಲ್ಲ. ಯಾಕಂದರೆ ಆಲ್ರೆಡಿ ಕಾಲೇಜ್ಗಳಲ್ಲಿ ರಿಸಲ್ಟ್ ಕೊಟ್ಟುಬಿಟ್ಟಿದ್ದಾರೆ. ಈಗ ಅವರು ಆರಾಮಾಗಿ ಏನು ಪ್ರಾಬ್ಲಮ್ ಆಗಿದೆ ಸಾಲ್ವ್ ಮಾಡ್ತಾ ಬರ್ತಾರೆ. 3 ಡೇಸ್ ಅಲ್ಲ ಇದು, ಇನ್ನೂ ಮುಂದಿನ ವಾರ ತನಕ ಬಿಸಿನೇ ಇರುತ್ತೆ, ಓಪನ್ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಅಷ್ಟೊಂದು ಕಷ್ಟದಲ್ಲಿದೆ ಇದು ಸರ್ವರು. ಮುಂದೆ ಬಂದಾಗ ಖರೆ BHS ಅಪ್ಲಿಕೇಶನ್ ಹಾಕಬೇಕು ಅಂತ ವಿಡಿಯೋ ಮಾಡಿ. BSc HS ಅಪ್ಲಿಕೇಶನ್ ಮುಗಿದಿದೆ. ಈಗ ನಿಮಗೆ ಅಕ್ಟೋಬರ್ ತನಕ ಇದು ಮುಂದಿನ ವರ್ಷ ನವಂಬರ್ ಡಿಸೆಂಬರ್ ತನಕ ಕಾಯ್ಬೇಕು ನೀವು ಅಷ್ಟೇ. ನಾವು ಫೈನಲ್ ಇಯರಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ದು ರಿಸಲ್ಟ್ ಬಂದಿಲ್ಲ ಸರ್, ನಮ್ಮ ಲೈಫ್ ಚೇಂಜ್, ನಮ್ಮ ಲೈಫ್ ಹೆಂಗೆ? ಓಕೆ, ಫೈನಲ್ ಇಯರ್ ರಿಸಲ್ಟ್ ಬಂದಿಲ್ಲ ಅಂದರೆ ಬರುತ್ತೆ, ಯಾರ್ದು ಬಂದಿಲ್ಲ ಅವ್ರದ್ದು ಬರೋ ಸಲುವಾಗಿ ಸರ್ವರನ್ನು ಬಂದಿಟ್ಟಿದ್ದಾರೆ, ಬೇಗ ಬರುತ್ತೆ. ಬಟ್ ಕಾಲೇಜ್ಗಳಲ್ಲಿ ರಿಸಲ್ಟ್ ನೋಡ್ಕೊಳ್ರಿ, ಅಲ್ಲಿ ಬಂದಿಲ್ಲ ಅಂದರೂ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾರೆ, ಮಂಗಳವಾರ ಬುಧವಾರ ತನಕ ಕಾಯಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ನು ಏನಂತಂದರೆ, ಓಕೆ, ನಮ್ಮ ಕಾಲೇಜಲ್ಲಿ ಸತ್ತೋಗಿರೋ ಹುಡುಗಿನ ಪಾಸ್ ಮಾಡಿದ್ದಾರೆ. ಇದು ಓಕೆ, ಇದು ಮತ್ತೊಂದು ಸಲ ರಿಪೀಟ್ ಆಗಿದೆ. ಕೆಮಿಸ್ಟ್ರಿ 19 ಮಾರ್ಕ್ಸ್ ಬಂದಿದೆ, ರಿವ್ಯಾಲ್ಯೂಷನ್ ಹಾಕಿದರೆ ಬರುತ್ತಾ? ಬಯಾಲಜಿ 26 ಬಂದಿದೆ, ಕೊಡ್ತಾರಾ? ಕೊಡೋದಿಲ್ಲ, ರಿವ್ಯಾಲ್ಯೂಷನ್ ಮಾಡ್ತಾರೆ. ಇದ್ದರೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲಾಂದ್ರೆ ಕೊಡೋಂಗಿಲ್ಲ. ಆಮೇಲೆ ನಿಮ್ಮ ಹಣೆ ಬರೋಕ್ಕೆ ವ್ಯಾಲ್ಯೂಷನೇ ಮಾಡಲಿಲ್ಲ ಅಂದರೆ ಇದ್ದದ್ದು ಮಾರ್ಕ್ಸನ್ನೇ ಹಾಗೆ ಇಟ್ಟು ಕಳಿಸಿಬಿಡ್ತಾರೆ. ಆ ಥರನೂ ಪರಿಸ್ಥಿತಿ ಹೋದ ವರ್ಷ ಆಗಿದೆ. ಎನಿ ಅಪ್ಡೇಟ್ 3rd ಇಯರ್ ರೌಂಡ್ HS? ನೋ ಅಪ್ಡೇಟ್ಸ್, ಯಾಕಂದರೆ ಅವ್ರು ಹೇಳ್ತಾ ಇಲ್ಲ, ಕಾಲ್ ಮಾಡಿದರೆ ಮೇಲಿಂದ ಆದೇಶ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲ. 3rd JNM ರಿವ್ಯಾಲ್ಯೂಷನ್ ರಿಸಲ್ಟ್ ಬಗ್ಗೆ ಕೇಳ್ತಾ ಇದ್ದೀರಿ ಸರ್, ನೀವು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ರಿಪ್ಲೈ ಕೊಡ್ತಾ ಇಲ್ಲ ಸರ್, ನೀವು ಇನ್ಫಾರ್ಮೇಷನ್ ಕೊಡಿ ಸರ್. ನೋಡಿ, ರಿವ್ಯಾಲ್ಯೂಷನ್ ರಿಸಲ್ಟ್ ನಿಮಗೆ ಈ ಮಂತ್ ಎಂಡಿಂಗ್ ತನಕ ಬರ್ಬೋದು. ಯಾಕಂದರೆ ಎಕ್ಸಾಮ್ ನಿಮ್ಮದು ಮೇ ತಿಂಗಳಲ್ಲಿ ಆಗುತ್ತೆ, ಸಪ್ಲಿಮೆಂಟ್ರದ್ದು ಏಪ್ರಿಲ್ ಮೇ ತಿಂಗಳಲ್ಲಿ ಎಕ್ಸಾಮ್ ಆಗುತ್ತೆ. ಆವಾಗ ಇರಬೇಕಾದ್ರೆ ಈ ತಿಂಗಳ ಎಂಡಿಂಗಲ್ಲಿ ಬರ್ಬೋದು ಅಥವಾ ಮಾರ್ಚ್ ತಿಂಗಳ ತನಕ ಬರುತ್ತೆ. ಯಾಕಂದರೆ ಪ್ರತಿ ವರ್ಷವೂ ಕೂಡ ನಾವು ನೋಡಿದ್ದೀವಿ, 1 ತಿಂಗಳು ಬಿಫೋರ್ ಸಪ್ಲಿಮೆಂಟ್ರಿ ಎಕ್ಸಾಮ್ 1 ತಿಂಗಳು ಬಿಫೋರ್ ರಿಸಲ್ಟ್ ಬರುತ್ತೆ. ಹೀಗಾಗಿ ಸೊ ನೀವು ಕಾಯಬೇಕಾಗುತ್ತೆ ಅಷ್ಟೇ ರೀ. ಆಮೇಲೆ ಅವರು ಕೂಡ ಏನು ಹೇಳ್ತಾ ಇಲ್ಲ, ಬೋರ್ಡ್ನವರು ಕೂಡ. ಓಕೆ, ಇಲ್ಲೊಂದು ಸೇಮ್ ರಿಪೀಟ್ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್ ಅಂದರೆ, ನನ್ನ ಸಬ್ಜೆಕ್ಟ್ ಮಿಸ್ ಆಗಿದೆ ಸರ್, ಕಾಲೇಜಲ್ಲಿ ಇಷ್ಟಲ್ಲೂ ಬ್ಲ್ಯಾಂಕ್ ಬಂದಿದೆ ಸರ್. ನಂದು ಮಾತ್ರ ಅಲ್ಲ, ನಮ್ಮ ಕ್ಲಾಸಲ್ಲಿ 6 ಸ್ಟೂಡೆಂಟ್ದು ಹಾಗೆ ಆಗಿದೆ. ನಾನು ಏನು ಮಾಡಬೇಕು? ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ನಿಮಗೆ ಮಂಗಳವಾರ ಬುಧವಾರ ತನಕ ವೇಟ್ ಮಾಡಿರಿ. ನಿಮ್ಮ ಸಲುವಾಗಿಯೇ ಸರ್ವರ್ ಬಂದಿಟ್ಟಿರೋದು. ಹಿಂಗೆ ಸಬ್ಜೆಕ್ಟ್ ಮಿಸ್ ಆಗಿರೋಂಥ ವಿದ್ಯಾರ್ಥಿಗಳದ್ದೇ ಸರ್ವರನ್ನು ಬಂದಿಟ್ಟು ಅದನ್ನು ವೆರಿಫೈ ಮಾಡ್ತಾ ಇದ್ದಾರೆ. ಬರುತ್ತೆ, ಬ್ಲ್ಯಾಂಕ್ ಇದ್ದರೆ ತುಂಬ ಒಳ್ಳೆಯದು, ಬರುತ್ತೆ, ತೊಂದರೆ ಇಲ್ಲ, ಸಾಲ್ವ್ ಮಾಡ್ತಾ ಇದ್ದಾರೆ. ಬಟ್ ನೀವು ನಿಮ್ಮ ಸಲುವಾಗಿ ಸರ್ವರನ್ನು ಎಂಗೇಜ್ ಮಾಡಿರುವಂಥದ್ದು ಬರುತ್ತೆ. ಮಂಗಳವಾರ ಬುಧವಾರ ತನಕ ಅದು ಬರ್ಬೋದು. ಯಾಕಂದರೆ ನಾಳೆಗೆ ಗೌರ್ಮೆಂಟ್ ರಜೆ ಇದೆ, ನಾಳ್ದು ಕೂಡ ಗೌರ್ಮೆಂಟ್ ರಜೆ ಇದೆ. ನಿಮಗೆ ಮಂಗಳವಾರ ತನಕ ಕಾಯಿರಿ, ಏನಾದ್ರು ಒಂದು ಅಪ್ಡೇಟ್ ಬರ್ಬೋದು. ಓಕೆ, ಗ್ಯಾರಂಟಿ ಕೊಡೋದಿಲ್ಲ ನಾನು, ಯಾಕಂದರೆ ಬೋರ್ಡ್ನವರೇ ಗ್ಯಾರಂಟಿ ಕೊಡ್ತಿಲ್ಲ, ನಾನು ಎಕ್ಸೆಪ್ಟ್ ಮಾಡಿದೆ ಅಷ್ಟೇ, ವರ್ಕಿಂಗ್ ಡೇನಲ್ಲಿ ಬರ್ಬೋದು ಅಂಥೇಳಿ. ಬಟ್ ಕಾದು ನೋಡಿ ಏನಾಗುತ್ತೆ ಅಂಥೇಳಿ. ಬಟ್ ಬುಧವಾರ ತನಕನೂ ಕಾಯಿರಿ.